ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಅಂದರೆ ನೀವು ತುಂಬ ಬೇಗನೆ ಸಾಂಬಾರನ್ನ ಮಾಡ್ಕೋಬೋದು ಮತ್ತು ಟೇಸ್ಟಿಯಾಗಿ ಕೂಡ ಸಾಂಬಾರನ್ನ ಮಾಡ್ಕೋಬೋದು. ಮೀನು ಸಾಂಬಾರನ್ನ ಬಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹಿತ ಮೀನು ಸಾರು ಮಾಡ್ಬೋದು. ಅದಕ್ಕೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ, ನೋಡ್ಕೊತಾ ಹೋಗಿ. ಮೊದಲನೇದಾಗಿ ಒಂದು 2-3 ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು 2 ಟೊಮಟೊ ತೊಗೊಂಡಿದ್ದೀನಿ. ಈ ಕಡೆ ಹುಣಸೆ ಹಣ್ಣು ಹಾಕ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಕಾಯಿ ನೋಡ್ಕೊಂಡು ತೊಗೊಳ್ಳಿ ಸುಮಾರಾಗಿ. ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಕಡಲೆ ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಚಕ್ಕೆ ಲವಂಗ ಮೆಣಸು 3ನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಪುಡಿ ಅಂತಂದರೆ 1 ಇಂಚು ಚಕ್ಕೆ ಹಾಕ್ಕೊಂಡು ಒಂದು 4-5 ಲವಂಗ ಹಾಕ್ಕೊಂಡು 2 ಮೆಣಸು ಹಾಕ್ಕೊಳ್ಳಿ ಸಾಕು. ಮತ್ತು ಈ ಕಡೆ ಮೀನನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮೀನು ಬಂದುಬಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಸಿಕ್ಕೊಳ್ಳಿ ಮುಂಚೆನೇ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿಕ್ಕೊಳ್ಳಿ. ಯಾಕಂದರೆ ಒಂದೊಂದು ಮೀನಿಗೆ ಉಪ್ಪು ಹತ್ತೋದಿಲ್ಲ. ತೊಳೆವಾಗ್ಲೂ ಅಷ್ಟೇ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಹಸಿಟ್ಟು ಅಂದರೆ ರಾಗಿ ಹಸಿಟ್ಟು ಆ ಥರ ಏನಾದರೂ ಹಾಕ್ಕೊಂಡು ತೊಳ್ಕೊಳ್ಳಿ, ಹೊಲಸೆಲ್ಲ ಹೋಗುತ್ತೆ. ಮತ್ತು ಇದಿಷ್ಟನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬೇರೆ ಬೇರೆ ಸಪ್ರೇಟ್ ಏನು ರುಬ್ಕೊಳೋದೇನು ಬೇಕಿಲ್ಲ, ಒಟ್ಟಿಗೆ ರುಬ್ಕೊಂಡ್ರೆ ಸಾಕು. ಮತ್ತು ಹುಣಸೆ ಹಣ್ಣು ಬಂದುಬಿಟ್ಟು 1 ಇಡೀ ಫುಲ್ಲು ನೆನೆ ಹಾಕ್ಕೊಳ್ಳಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಒಬ್ರು ಹುಳಿ ಇಷ್ಟಪಡ್ತಾರೆ, ಒಬ್ರು ಹುಳಿ ಇಷ್ಟಪಡಲ್ಲ. ನಮ್ಮ ಮನೇಲಿ ಹುಳಿ ತುಂಬ ಇಷ್ಟಪಡ್ತಾರೆ ಮೀನಿಗೆ, ಅದಕ್ಕೋಸ್ಕರ ನಾನು ಹುಳಿ ಜಾಸ್ತಿ ಹಾಕ್ಕೊತೀನಿ. ಹುಳಿ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಇದ್ರೇ ಚೆಂದ ಮೀನು ಸಾರು ಬಂದುಬಿಟ್ಟು. ಮತ್ತು ಈಗ ಎರಡನ್ನೂ ಸ್ವಲ್ಪ ಹಾಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಎಲ್ಲ ಮಸಾಲೆ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೀನು ತೊಳೆದಿಟ್ಟಿದ್ರಲ್ವ, ಮೀನು ಮೊದಲೇ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ರಲ್ಲ, ಉಪ್ಪು ಹಾಕೊಂಡು ಕಲಿಸ್ಕೊಂಡಿಲ್ಲ ಮುಂಚೆಲೇ ಅಂತಂದರೆ ಈಗ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಕ್ಕೊಳ್ಳೋದೇನು ಬೇಕಿಲ್ಲ. ಆ ಖಾರನೆಲ್ಲನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು. ಮತ್ತು ಒಂದು ತಪ್ಪಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಕೊಂಬಿಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳಿ. ಮತ್ತು ತಪ್ಪಲೆ ಬಂದುಬಿಟ್ಟು ಸ್ವಲ್ಪ ದೊಡ್ಡದೇ ಇಕ್ಕೊಳ್ಳಿ, ಯಾಕಂದರೆ ಮೀನು ಹಾಕಿದಾಗ ಸಾರು ಮೇಲೆ ಬರುತ್ತೆ, ಅದರಿಂದ ಸ್ವಲ್ಪ ದೊಡ್ಡದೇ ಇಕ್ಕೊಳ್ಳಿ. ಮತ್ತು ಈಗ ಈರುಳ್ಳಿ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕೈ ಬಿಡದಿರ ಒಂದು ಸ್ವಲ್ಪ ತಿರುಗ್ಕೊಳ್ಳಿ ಚೆನ್ನಾಗೆ. ಸ್ವಲ್ಪ ಕುದಿಸಿ, ಅದನ್ನು ಕುದಿಸಿದಾದ್ಮೇಲೆ ಮತ್ತೆ ಹುಣಸೆ ಹಣ್ಣು ಇತ್ತಲ್ವ ಅದನ್ನೆಲ್ಲ ಫುಲ್ ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆ ಹಣ್ಣು ತೆಗೆದುಬಿಟ್ಟು ಮತ್ತು ಬರೀ ರಸ ಮಾತ್ರನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಕುದಿ ಕುದಿಸಿ. ಯಾಕಂದರೆ ಹುಳಿ ಕುದಿಸಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು, ಅದರಿಂದ. ಮತ್ತು ಸಾಂಬಾರು ಪುಡಿ ಬಂದು ಇಷ್ಟ ಆದರೆ ಸಾಕು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ಮೀನಿಗಾಗಲೇ ಸ್ವಲ್ಪ ಕಲಸಿ ಇಟ್ಟಿರಲ್ವ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಬೇಕಂದರೆ ಲಾಸ್ಟಿಗೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಆಯಿತು. ಇವಾಗ ಇದು ಸ್ವಲ್ಪ ಹುಳಿ ಕುದ್ದಿದೆ. ಇವಾಗ ಬಂದುಬಿಟ್ಟು ಅದಕ್ಕೆ ಸಾಂಬಾರು ಮತ್ತು ಖಾರದ ಪುಡಿ ಹಾಕೋಣ. ಕೆಲವರು ಕಲಸಿಬಿಟ್ಟು ನೀರಲ್ಲಿ ಕಲಸಿಬಿಟ್ಟು ಹಾಕ್ತಾರೆ, ನಾನು ನೀರಲ್ಲಿ ಕಲಸಿಬಿಟ್ಟು ಹಾಕಲ್ಲ ಸಾಂಬಾರು ಖಾರನ, ಹಂಗೆ ಹಾಕ್ಬಿಟ್ಟು ತಿರುಗ್ತೀನಿ. ಯಾವುದೇ ಗಂಟು ಥರ ಇರೋಲ್ಲ, ನೀಟಾಗಿ ಬರುತ್ತೆ. ಕಲಸಾಕೊಂಡ್ರೆ ಇನ್ನೂ ಸ್ವಲ್ಪ ಗಂಟು ಸಿಗುತ್ತೆ, ನಾವು ಕಲಸ್ಕೊಂಡು ಕುತ್ಕೋಬೇಕಾಗುತ್ತೆ. ಅದರಿಂದ ನಾನು ಒಂದೇ ಸಲ ಸಾಂಬಾರಿಗೆ ಈ ಥರ ಉದುರಿಸ್ಬಿಡ್ತೀನಿ. ರುಬ್ಬೋಕ್ಕೂ ನಾನೇನು ಹಾಕೋಳಕ್ಕೆ ಹೋಗಲ್ಲ ಸಾಂಬಾರು ಪುಡಿ ಖಾರದ ಪುಡಿನ. ಕೆಲವರು ರುಬ್ಬೋಕ್ಕೆ ಸಹಿತ ಹಾಕೊಂಡ್ಬಿಡ್ತಾರೆ, ನಾನೇನು ಹಾಕಲ್ಲ. ಈ ಥರನೇ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಒಂದು ಕುದಿಸಿ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಅರಿಶಿನ ಅಂತಂದರೆ ಅದು ಹೊಲಸೆಲ್ಲ ಹೋಗುತ್ತೆ, ಅದರಿಂದ ಸಾಂಬಾರಿಗೆ ಮುಂಚೆನೇ ಹಾಕಿ ತೊಳೆದಿಟ್ಕೊಂಡಿದ್ರಲ್ವ, ಇದಕ್ಕೂ ಸ್ವಲ್ಪ ಹಾಕಿ ಅರಿಶಿನನ. ಅಂದರೆ ಸಾಂಬಾರು ಪುಡಿ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಕಲರ್ ಇಲ್ಲ ಅಂದರೆ ಅರಿಶಿನ ಹಾಕ್ಕೊಳ್ಳಿ. ಕೆಲವರು ಬೆಳಿಗ್ಗೆ ಮೆಣಸಿನ್ಕಾಯಿ ಹಾಕಿರ್ತಾರೆ, ಅವ್ರಿಗೇನು ಅರಿಶಿನ ಅಗತ್ಯ ಇಲ್ಲ. ಬಟ್ ಮೀನಿಗೆ ಹಾಕಿ ತೊಳ್ಕೊಂಡ್ರೆ ಹೊಲಸೆಲ್ಲ ಹೋಗೋದ್ರಿಂದ ಹೆಲ್ಪ್ ಆಗುತ್ತೆ. ಮತ್ತು ಇವಾಗೆಲ್ಲ ಜಾರಲ್ಲೆಲ್ಲ ಇತ್ತಲ್ವ ಅದನ್ನೆಲ್ಲ ತೊಳೆದು ಸಾಂಬಾರಿಗೆ ಹಾಕ್ಕೊಳ್ಳಿ. ಸಾಂಬಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಂಗೆ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ಕುದಿಸಿ, ಯಾಕಂದರೆ ಗಟ್ಟಿಗೆ ಕುದಿಸಿ ಸಾಂಬಾರನ್ನ, ತೆಳು ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಆಮೇಲೆ ಈಗ ಅದಕ್ಕೆ ಮೀನೆಲ್ಲ ಹಾಕ್ಬಿಟ್ಟು ಅಂದರೆ ಫುಲ್ಲು ಅದು ಮುಳುಗೋ ಥರ ಹಾಕಿ ಮೀನನ್ನ ಸಾಂಬಾರು ಬಂದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಈಗ ನೋಡಿ ಮೀನು ಹಾಕಿದಾಗ ಸಾಂಬಾರು ಮೇಲೆ ಬರ್ತಾಯಿದೆ, ಆಮೇಲೆ ಮೀನಲ್ಲೆಲ್ಲ ಸ್ವಲ್ಪ ನೀರು ಉಳ್ಕೊಂಡಿರುತ್ತಲ್ವ, ಅದೆಲ್ಲ ಹಾಕೋದ್ರಿಂದ ಸ್ವಲ್ಪ ತೆಳುವಾಗುತ್ತೆ. ಅದರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೋಡಿ ಸ್ವಲ್ಪನೇ ನಾನು ಮೀನು ಸಾರು ಮಾಡಿದ್ದು. ಈಗ ಮೀನು ಹಾಕಿದ ಮೇಲೆ ಫುಲ್ ತುಂಬ ಆಯಿತು, ಅದರಿಂದ ದೊಡ್ಡ ತಪ್ಪಲೆ ಇಟ್ಕೊಂಡು ಮಾಡಿಕೊಂಡು ಅದನ್ನೆಲ್ಲ ಸ್ವಲ್ಪ ಸಾಂಬಾರಿಗೆಲ್ಲ ಮುಳುಗೋ ಥರ ಈ ಥರ ಮೀನೆಲ್ಲ ಅದನ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಕು, ಇಲ್ಲಾಂದರೆ ಎಲ್ಲ ಕದ್ರೋಗ್ಬಿಡುತ್ತೆ. ಇವಾಗ ರೆಡಿಯಾಗಿದೆ ಸಾಂಬಾರು, ನೋಡಿ ಈ ಥರ ಬಂದಿರುತ್ತೆ. ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು, ನೋಡಿ ಟ್ರೈ ಮಾಡಿ.